ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ನೋಡಿರಿ, ನಿನ್ನೆ ವಿಡಿಯೋ ಇದ್ರೊಳಗೆ ಕಂಟಿನ್ಯೂ ಮಾಡಾಕತ್ತೀನಿ. ಇವಾಗ ಜಸ್ಟ್ ಎದ್ದು ಸ್ನಾನದೆಲ್ಲ ಆಗೈತೆ ನೋಡ್ರಿ. ಡ್ಯೂಟಿಗೆ ಹೋಗ್ಬೇಕಲ್ಲ 2 ಗಂಟೆಗೆ, ಹಂಗಾಗಿ ಎದ್ದು ರೆಡಿಗಿನ ರಾತ್ರಿ ಲೇಟಾಗಿ 1:02 ಮಕ್ಕೊಂಡಿವಿ. ಮತ್ತು ಆಮೇಲೆ ಇವತ್ತೆಷ್ಟು 8 9 ಗಂಟೆಗೆ ಎದ್ವಿ ನೋಡ್ರಿ. ಎದ್ದು ಸ್ನಾನ ಆಯ್ತು ನೋಡಿ. ನಮ್ಮ ತಂಗಿ ನಾಷ್ಟ ಮಾಡಿ ಊಟ ಮಾಡತ್ತಾಳ. ನಾಷ್ಟ ಮಾಡಂಬಿಟ್ಟು ಎಲ್ಲರೂ ನಮ್ಮ ಹುಡುಗರು ಹೋಗೋಲ್ಲ ಸ್ಕೂಲಿಗೆ, ಹಂಗಾಗಿ ಡೈರೆಕ್ಟಾಗಿ ಇಲ್ಲೇ ಬಿಡ್ಬೇಕಂತ ಮಾಡಿ ಹುಡುಗನಿಬ್ರಿಗೆ ಅಲ್ಲೇ ಸ್ಕೂಲಿಗೆ ಬಿಟ್ಟೆ ಹೋಗ್ಬೇಕಂತೇಳಿ ಈಗ ಎಲ್ಲ ರೆಡಿ ಮಾಡ್ಯ. ಬರೀ ನಾಷ್ಟ ಮಾಡಿ ನಮ್ದು ಗುರುವಂದನ ಫೋಟೋಸ್ ನೋಡ್ಬೇಕಂತ ಮಾಡೀನಿ, ಹೋಗಿ ನೋಡ್ಬೇಕಂತ. ಮತ್ತು ಇನ್ನೊಂದು ನಮ್ಮ ಮನ್ಯಾಗ ನೋಡ್ರಿ ಬನಶಂಕರಿ ದೇವಿದು, ಅಂದ್ರೆ ಬನಶಂಕರಿ ದೇವಿ ಪುಣ್ಯದಿಂದ ಒಳ್ಳೇದಾಗೈತೆ ನನಗೆ. ಹಾಗಾಗಿ ಫಸ್ಟ್ ಇದು ಹೋಗಿ ಮಾರ್ಕೆಟಿಗೆ ಹೋಗಿ ಹೂವು ತೊಗೊಂಬರ್ತೀನಿ. ಹೂವು ತೊಗೊಂಬಂದು ಬನಶಂಕರಿಗೆ ಏರಿಸಿ ಒಂದು ಕಾಯಿ ಹೊಡೆದು ಮತ್ತು ನೆಕ್ಸ್ಟ್ ಕಂಟಿನ್ಯೂ ಮಾಡ್ದಂತ ಬರ್ತೀನಿ ನೋಡ್ರಿ. ನಮ್ಮ ತಂಗಿ ನಮ್ಗೆ ಇರಮ್ಮ ಬಂದಾಳ, ನಮ್ಮ ಫ್ರೆಂಡ ಅಕ್ಕಿ ಮನೆಗೆ ಹೊಂಟೀನಿ. ನಮ್ಮ ತಂಗಿ ಊರಿಗೆ ಹೋಗಾರೆ. ಹೋಗ್ಬರ್ ಬಾಯ್ ನೋಡ್ರಿ. ಇಲ್ಲಿ ಇರಮ್ಮ ಬಂದಾಳ, ಸ್ವಲ್ಪ ಸಾನು ರೆಡಿ. ನೀ ನೋಡ್ರಿ ಇನ್ನೂ ಇರಮ್ಮ ಜೋರಾಗಿ ಇಬ್ರು ವಿಶ್ ಮಾಡ್ತಾರತ್ ನೋಡ್ರಿ. ಹೇಳ್ರಿ ನೀ ಅದೇ ಬಂದಾಳ. ಹೊಂಟಿವಿ, ಹೋಗ್ತೀನಿ ಬಾಯ್. ಈರಮ್ಮ ನೋಡ್ರಿ ನಾಷ್ಟ ಕೊಟ್ಟ ನಾಷ್ಟ ಮಾಡತ್ತೀನಿ. ಬರೆಲ್ಲಾರು ನಾಷ್ಟ ಮಾಡು. ಮತ್ತು ನಾ ಬರೋದು ಅಕ್ಕಿಗೂ ಗೊತ್ತಿದ್ದಿಲ್ಲ, ಹಿಂಗೆ ಕೋಇನ್ಸಿಡೆನ್ಸ್ ನೋಡ್ರಿ. ನಾ ಬರಂಗೆ ಬಂದೆ, ಕಾಲ್ ಮಾಡೋಣ ಅಕ್ಕಿ ದೋಸೆ ಮಾಡಿದ್ಲು. ಹಾಗಾಗಿ ಇವತ್ತು ಇವ್ರ ಮನೆ ನಾಷ್ಟ ಮಾಡೋದು ಬಂತು. ನಮ್ಮ ಆಶಾ ಅಡುಗೆ ಮಾಡಿದ್ಲು, ಬಟ್ ಇಲ್ಲಿ ನಾಷ್ಟ ಮಾಡಕ್ಕೆ ಬಂದೀನಿ. ಬರೀ ನಾಷ್ಟ ಮಾಡಿ ಇನ್ನ ಅಲ್ಲಿ ಹೋಗಿ ಫೋಟೋಸ್ ತರಕ್ಕೆ ಹೋಗ್ಬೇಕು. ಏನಕ್ಕೆ ಗೊತ್ತು. ನಾಷ್ಟ ಅದೆಲ್ಲ ಮಾಡಿ ಚಾ ಮಾಡಿದ್ಲು, ಚಾ ಕುಡಿದು ಹೊಂಟಿ ನೋಡ್ರಿ. ಫೋಟೋಗ್ರಾಫರ್ ಅದೆಲ್ಲ ಕೇಳ್ಕೊಬೇಕತ್ತೆ. ನಮ್ಮ ಫ್ರೆಂಡಿಗೆ ಫೋನ್ ಹಚ್ಚಿ ಹೇಳಿದ್ವಿ. ಪಾಪಕ್ಕೆ ನೋಡ್ಕೊಂಬಂದು ಹೇಳಿದ್ಲು, ಯಾಕಂದ್ರೆ ನಾನು ಡ್ಯೂಟಿಗೆ ಹೋಗ್ಬೇಕು ನೋಡ್ರಿ. ಮತ್ತು ಈಗ ಬಿಟ್ಟಂದ್ರೆ 1 ತಾಸು ಅಲ್ಲಿ ಹೋಗಿ ಲೇಟ್ ಆಗುತ್ತೆ. ಪೇಷಂಟ್ ಒಂದು ಫುಲ್ ಅದಾವ, ಅದ್ರಾಗ ಫುಲ್ ಅದಾವಲ್ಲೇ ಪೇಷಂಟ್. ಅದಕ್ಕೆ ಈಗ ಜಲ್ದಿ ಹೋಗ್ಬೇಕಂತ ಬರೀ ಫೋಟೋಗ್ರಾಫರ್ ಕಡೆ ಹೋಗಿ ಅಲ್ಲಿಂದ ಸ್ಟುಡಿಯೋಕ್ಕೆ ಹೋಗ್ತೀವಿ. ಹೋಗಿ ಫೋಟೋ ತೊಗೊಂಡು ಹೋಗ್ಬೇಕಂತ. ಗುರು ಆರ್ಟ್ಸ್ ಡಿಜಿಟಲ್ ಫೋಟೋ ಸ್ಟುಡಿಯೋ ಬಂದೆ ನೋಡ್ರಿ. ಸ್ಟುಡಿಯೋಕ್ಕೆ ನೋಡ್ರಿ, ನಮ್ಮ ಗುರುವಂದನ ಫೋಟೋ ಫ್ರೇಮ್ ಹಾಕಿದ್ದ. ನೀನೇ ಹಾಕ್ಸೀನಿ ಇದನ್ನ. ಇಲ್ಲಿ ಸ್ಟುಡಿಯೋಕ್ಕೆ ಬಂದಿವಿ ನೋಡ್ರಿ. ಫೋಟೋ ಸೆಲೆಕ್ಟ್ ಮಾಡಾಕತ್ತೀವಿ. ನಮ್ಮ ಗುರುವಂದನ ಫೋಟೋ ಎಲ್ಲ ಇದ್ರೊಳಗೆ ನೋಡ್ರಿ. ಆಲ್ಮೋಸ್ಟ್ ಎಲ್ಲನೂ ಒಂದಕ್ಕಿಂತ ಒಂದು ಮಸ್ತ್ ಬಂದ ನೋಡ್ರಿ ಫೋಟೋಸ್. ಎಲ್ಲ ಫೋಟೋಸ್ಗಳನ್ನ ಟೀಚರ್ಸ್ದು ಎಲ್ಲನೂ ತೊಗೋಬೇಕೆ ಅನ್ನಿಸ್ತೈತಿ. ಬಟ್ ಭಾಳ ಆಗ್ತಾವ ಅಂತೇಳಿ ನಮ್ಮ ಅನ್ನಾಗ ಸನ್ಮಾನ ಮಾಡಿದ್ದು ಒಂದು ಇದು ನೋಡ್ರಿ. ನಾವೊಂದು 5-6 ಫೋಟೋಸ್ ತೊಗೊಂಡೆ ನೋಡ್ರಿ. ಕೆಲವೊಂದು ದಿನ ಮೊಬೈಲ್ ಒಳಗೂ ಹೋದವು, ಬಟ್ ಅದ್ರೊಳಗೆ ಯಾವುದು ಇದು ಅನಿಸ್ತಾವ ಅಷ್ಟೇ ತೊಗೊಂಡಿವಿ ನಾವು. ಫುಲ್ ಎಲ್ಲ ಮಸ್ತ್ ನೋಡ್ರಿ ಫೋಟೋಸ್. ಎಲ್ಲರೂ ಮಸ್ತ್ ಬಂದಾರ. ಫ್ರೆಂಡ್ಸ್, ಟೀಚರ್ಸ್ ನೋಡಿದ್ದು. ಫ್ರೆಂಟಿಗೆ ಗುಡಿ ಒಳಗೆ ತಗೊಂಡಿದ್ದು, ಆಮೇಲೆ ಸ್ಕೂಲ್ ಎಂಟ್ರಿ ಹಾಕತ್ತಿದ್ದು ಎಲ್ಲ ಫೋಟೋಸ್ ಅದ ನೋಡ್ರಿ. ಅದರೊಳಗೆ ಒಂದು ಸೆಲೆಕ್ಟ್ ಮಾಡಾಕತ್ತಿದ್ವಿ. ಇನ್ನೂ ಆಲ್ಮೋಸ್ಟ್ ಯಾರೂ ತೊಗೊಂಡೋಗಿಲ್ಲ ನೋಡ್ರಿ ಫೋಟೋಸ್. ಜಾಸ್ತಿ ದಿನ ಆಯಿತು, ಎಲ್ಲರೂ ಅಲ್ಲಲ್ಲೇ ಹೋಗ್ಬಿಟ್ಟಾರ, ವಾಪಸ್ ಬರೋದಾಗಿಲ್ಲ. ಹಂಗಾಗಿ ನಾನು ಬರ್ಬೇಕಂತ 2-3 ಸಲ ಬಂದು ವಾಪಸ್ ತೊಗೊಂಬರ್ಬೇಕಂದ್ರೆ ಕೆಲವೊಂದು ಸಲ ಏನೋ ಟೈಮ್ ಆಯಿತು, ಹಿಂಗಾಗಿ ಮುಂದೆ ಹೋಗೋದಾಯಿತು. ಅದಕ್ಕೆ ಏನೋ ಮನೆ ತೊಗೊಂಡೋಗೋಗಿ ಜಸ್ಟ್ ಸೆಲೆಕ್ಟ್ ಮಾಡೋಕೆ ಬಂದೀವಿ ನೋಡ್ರಿ. ನಾನು ಇರಮ್ಮ ಕೂಡಿ, ರೇಷ್ಮಾ ಅಂತ ಅಲ್ಲೇ ಅದಾಳ, ಕೆದಾಮ್ ಬಾ ಅಂತ ಹೇಳೋಣ, ಇಷ್ಟು ಕೂಡ ಬಂದೀವಿ. ಈಗ ಸೆಲೆಕ್ಟ್ ಮಾಡಿಟ್ಟು ಹೋಗ್ತೀವಿ. ಮತ್ತು ನೆಕ್ಸ್ಟ್ ಟೈಮ್ ಬಂದಾಗ ಯಾವಾಗ ತೊಗೊಂಡು ಹೋದ್ರಾಯ್ತು. ಮತ್ತು ಇವತ್ತು ನಾವು ಹೋಗ್ತೀವಿ ನೋಡ್ರಿ. ಹೋದ್ರೆ ಮತ್ತು ಯಾವಾಗ ಬಂದಾಗ ಕಡೆಗಲ್ಲೇ ಇರಮ್ಮ ತೊಗೊಂಬರ್ತೀನಿ ಅಂತೇಳಿ ಹಂಗಾಗಿ ಸೆಲೆಕ್ಟ್ ಮಾಡಿ ಹೊಂಟಿ ನೋಡ್ರಿ. ನೋಡೆಲ್ಲ ಮಸ್ತ್ ಬಂದವು. ಎಲ್ಲರೂ ಫ್ರೆಂಡ್ಸ್ ಮಸ್ತ್ ಬಂದಾರ ಫೋಟೋಸ್. ಬರೀ ಬಿಟ್ಟು ಒಂದು ಸೆಲೆಕ್ಟ್ ಮಾಡಿ ಒಂದು 4-6 ಫೋಟೋಸ್ ಅದ ನೋಡ್ರಿ ಟೋಟಲ್. ಕೆಲವು ಮೊಬೈಲಾಗ ತೊಳಸ್ಬೇಕಂದ್ವಿ, ಅಷ್ಟೊಂದು ಕ್ಲಿಯರ್ ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ಇದ್ರಾಗಿಂದ ತೊಗೊಂಡು ನೋಡ್ರಿ. ಇದ್ರಾಗಿಂದ ಮಾಡ್ಸಾಕತ್ತೀವಿ ಫೋಟೋಸ್ ನೋಡ್ರಿ. ಇಲ್ಲೇ ಕುಂತೀವಿ ನೋಡ್ರಿ. ಇರಮ್ಮ, ರೇಷ್ಮಾ ಸಹಿತ ನಾನು ಫ್ರಂಟ್ ಪೇಜ್ ಒಳಗೆ ಕೂತಿದ್ದು. ಇಲ್ಲಿನೂ ಇವು ಮಸ್ತ್ ಬಂದವು, ಬಟ್ ಭಾಳ ಆಗ್ತಾವೆ ನೋಡ್ರಿ. ಈಗ ಆಲ್ರೆಡಿ 6 ಫೋಟೋ ಸೆಲೆಕ್ಟ್ ಮಾಡಿವಿ. ಮತ್ತಿಷ್ಟು ಹೆಚ್ಚಾಗ್ತಾವಂತ ಇಷ್ಟೇ ತೊಗೊಂಡಿವಿ. ಬರೀ ಇಷ್ಟು ತೊಗೊಂಡು ಮತ್ತು ವಾಪಸ್ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಅಲ್ಲಿಂದ ಆ ಕಡೆ ಹೋಗ್ತೀವಿ. ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡಿ ಮನೆಗೆ ಬಂದು ನೋಡ್ರಿ. ಬಂದ ತಕ್ಷಣ ನೋಡ್ರಿ ಬರುವಾಗ ನಮಗೆ ಸ್ವೀಟ್ ತೊಗೊಂಬಂದಿನಿ. ಯಾಕಂತಂದ್ರೆ ನೋಡ್ರಿ ಒಂದು ಸ್ವೀಟ್ ನ್ಯೂಸ್ ಐತಿ. ಏನಂತ ನೆಕ್ಸ್ಟ್ ಲಾಗ್ ಒಳಗೆ ಹೇಳ್ತೀರಿ. ಅದಕ್ಕೆ ಜಾಸ್ತಿ ಅಂದ್ರೆ ಜಾಸ್ತಿನೇ ನಮ್ಮ ಮಮ್ಮಿ ಸಪೋರ್ಟ್ ಇತ್ತು ನೋಡ್ರಿ. ಯಾವಾಗಲೂ ನನಗೆ ಯಾವುದೇ ರೀತಿಯಲ್ಲಿ ಸಪೋರ್ಟ್ ಭಾಳ ಮಾಡ್ತಾ, ಒಂಥರ ಕಾಮಿಡಿ ಮಾಡ್ಕೋತಾ, ಒಂಥರ ಫ್ರೆಂಡ್ ಅನ್ಬೋದು ನೋಡ್ರಿ. ಕ್ಲೋಸ್ ಫ್ರೆಂಡ್ ಥರನೇ ಮೂವ್ ಮಾಡ್ತಾಳೆ ಮಮ್ಮಿ ನಮ್ಮ ಜೊತೆ. ಯಾವಾಗಲೂ ಆ ಥರ ಇದು ಮಾಡಿಲ್ಲ, ಸ್ಟ್ರಿಕ್ಟಾಗಿ ಇದು ಮಾಡೋದಿಲ್ಲ. ಒಂದು ಪ್ರೀತಿಯಿಂದನೇ ಹೇಳ್ತಾ ಏನೇ ಹೇಳಬೇಕಾದ್ರೂ ಸಹ ಅಷ್ಟೊಂದು ಸಪೋರ್ಟು ಐತಿ ನಿಮ್ಮ ಮಮ್ಮಿದು. ಅದ್ರ ಬಗ್ಗೆ ಏನಂತ ನೆಕ್ಸ್ಟ್ ಲಾಗ್ ಒಳಗೆ ಹೇಳ್ತೀನಿ. ಅದಕ್ಕೆ ಫಸ್ಟ್ ಸ್ವೀಟ್ ನಮ್ಮ ಮಮ್ಮಿ ಕೊಟ್ಟು ನೋಡ್ರಿ. ನೋಡ್ರಿ ಈಗ ಶ್ರೇಷ್ಠ ಪುಟ್ಟಿಗೂ ಬಾಯಿ ಹೇಳಾಕತ್ತೀನಿ. ಅಕ್ಕಿ ಅಂದ್ರೆ ಫುಲ್ ಈಗ ಎದ್ದಾಳ ಕುಣ್ಯಾಕದ ನೋಡ್ರಿ. ಇಲ್ಲಿ ಹೋಗುಂಬರಿ ನೋಡ್ರಿ, ಟೈಮ್ ಆಯಿತು. ಕಂಗ್ರ್ಯಾಚುಲೇಷನ್. ತಂಗಿ ಕೊಡ್ತೀವಿ. ಇದು ನೀನೇ ಅಲ್ಲ, ನೀ ಕೊಟ್ಟು ಬಾ ಅಂದ್ರೆ ಕೊಟ್ಬಿಡ ಹೇಳಿ. ಏನು ಫುಲ್ ಹತ್ಕೊಂಡ್ಬಿಟ್ಟು ಬಂದದ್ದು ಸಿನಿ ಒಂದೊಂದು ಸ್ವೀಟ್ ನೋಡಿ. ನೀವು ಬುಡಿಸ್ಕೊಟ್ಬಿಡ್ತೀರಲ್ಲಿ. ಬಸವಪ್ಪ ಕಾಯಿ, ಬನಶಂಕರಿ ಕಾಯಿ ಅಕ್ಕಿ ಕೇಳ್ತೀನಿ ನಾನು. ಅಯ್ಯಾಕಿ ಹಾಸಿಗೆ ತಗೊಂಡು ಮಾಡ್ತಾವ.
ಆಕಲಿ ಮಾಡ್ಬಿಡ ಅಜ್ಜಿಗೆ ಮಾಡ ಅಜ್ಜಿಗೆ ಮಾಡ ಅಜ್ಜಿಗೆ ಮಾಡ ಅಜ್ಜಿ ನೀನೇ ನನಗೂ ಮಾಡಾಳ ಹಚ್ಕೊಂಡು ತೆಗೆದು ಮಾಡಕ್ಕೆ ಬೇಲ್ ತಗೊಳಕ್ಕಿ ಮುಖ ತೋರ್ಸಕ್ಕಿ ನಗಾಕಿ ಇವು ಅಕ್ಕ ನಾಳೆ ತಗೋಬೇಕು ಜೋರ್ಲೆ ಗುಂಡು ಆಗಲೇ ಗುಂಡು ಬೆಳಕ ಶಟಗೊಡ್ಲಕ್ಕಿ ನೀ ಹಂಗನ ಅವ್ರ ಮಾಮಾರ್ ಮನೆ ಗುರ್ತಾಡ್ದಾಕಿ ಹುಡುಗರ ಜೊತೆ ಎಲ್ಲ ಕಡೆ ಹೋಗ್ತಾಳ. ನಮ್ಮ ಅಣ್ಣ ಕೂಡ ಗಾಡಿ ಮೇಲೆ ಬರಾಕತ್ತಿ ನೋಡ್ರಿ, ಮನ್ಯಾಗಿದ್ದ ಹೆಂಗೋ ಸ್ಕೂಟಿ ಮೇಲೆ ಬಿಟ್ಟು ಬರ್ತೀನಿ ಬಾ ಅಂತಂದ. ಅದಕ್ಕೆ ಬಸ್ ಸ್ಟ್ಯಾಂಡ್ನಾಗ ಡೈರೆಕ್ಟ್ ಬಂದೆ ನೋಡ್ರಿ. ಇಲ್ಲಿ ಕಲ್ಲೇ ಇಳಿಬೇಕಂದ್ರೆ ಅಲ್ಲಿ ಇಳಿದ್ರೆ ಬಸ್ ನೋಡ್ರಿ, ಬಸ್ಸಿಗೆ ವೇಟ್ ಮಾಡೋಕ್ಕಾಗತ್ತೆ ಮತ್ತು ಟೈಮ್ ಆಗತ್ತೆ ಅಂತೇಳಿ ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟ. ಬರೀ ಆಲ್ರೆಡಿ ಬಸ್ ಬಂದಿರ್ತದೆ, ಒಂದು ಪಟಕ್ಕನೆ ಬಸ್ ಹತ್ತು ಹೋಗೋ ಮತ್ತು ಇನ್ನೇನು 1 ಅವರ್ ನಾ ಹೋಗ್ತೀನಿ ನೋಡ್ರಿ. ಸೀಟು ಸಿಕ್ತು, ಬಸ್ನು ಹತ್ತಿದೆ ನೋಡ್ರಿ, ಹೊಂಟೀನಿ ಬರೀ ಹೋಗೋಮೇಲೆ. ಇಂಥ ಬ್ಯಾಡ್ ಟೈಮ್ ನೋಡ್ರಿ ನಂದು. ಮೊದಲೇ ಟೈಮ್ ಆಗೈತಿ ಬರಾಕತ್ತೀವಿ, ಅದರಾಗ ಪೆಟ್ರೋಲ್ ಖಾಲಿ ಆಯಿತು ನೋಡ್ರಿ. ಇಲ್ಲಿ ಹೊತ್ಕೊಂಡು ಹೊಂಟಾರ ಮನೆಯವ್ರು. ಮೊದಲೇ ಡ್ಯೂಟಿ ಟೈಮ್ ಭಾಳ ಆಗೈತಿ, ಏನು ಮಾಡೋಕ್ಕಾಗಲ್ಲ ನೋಡ್ರಿ. ಬ್ಯಾಡ್ ಲಕ್, ಮೊದಲೇ ಟೈಮ್ ಆಗೈತಿ, ಅದ್ರಾಗ ಪೆಟ್ರೋಲ್ ಖಾಲಿ ಆಯಿತು. ಹಂಗೆ ಹಿಂಗೆ ಮಾಡಿ ಪೆಟ್ರೋಲ್ ಬಂಕ್ ತನಕ ಬಂದು ನೋಡ್ರಿ. ಪೆಟ್ರೋಲ್ ಹಾಕ್ಸೋ ಆತಾರ ಮನೆಯವರು ಬಂದೆ ನೋಡ್ರಿ. ಪೆಟ್ರೋಲ್ ಒಂದು ಆಯಿತು ಅಂತ ಟೈಮ್ನಾಗ, ಮೊದಲೇ ಟೈಮ್ ಆಗೈತೆ, ಅದ್ರ ಪೆಟ್ರೋಲ್ ಆಗೈತೆ ನೋಡ್ರಿ. ಮನೆಗೆ ಬಂದಿನಿ, ಬರ್ರಿ ಪಟ್ ರೆಫರ್ ಹಾಕೊಂಡು ಹೋಗ್ತೀನಿ. ಈಗ ಟೈಮ್ ಒಂದು ಭಾಳ ಆಗೈತಿ. ಡ್ಯೂಟಿಗೆ ಹೋಗಿ ಬಂದಾಗ ಏನು ಲಾಗ್ ಮಾಡಲಿಲ್ಲ ನೋಡ್ರಿ. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡತ್ತೀನಿ ವಿಡಿಯೋ ಇವತ್ತು ನೋಡಿ. ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.